ಸರ್ ಒಂದು ನಿಮಿಷ, ನಿಮ್ಮ ಹತ್ರ ಏನೋ ಒಂದು ಕೇಳಬೇಕಿತ್ತು. ಅದೇನು ಕೇಳಿ. ಏನಿಲ್ಲ, ಮೊದಲನೇ ದಿನವೇ ನಾನು ಇದನ್ನೆಲ್ಲ ಕೇಳ್ತಿದ್ದೀನಿ ಅಂತ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ ಸರ್. ಅದೇನಾಗಿದೆ ಅಂದರೆ, ನಮ್ಮ ತಂದೆಗೆ ಸ್ವಲ್ಪ ಹುಷಾರಿಲ್ಲ. ಅವರು ಗ್ಯಾರೇಜಲ್ಲಿ ಕೆಲಸ ಮಾಡುವಾಗ ಒಂದು ಆಕ್ಸಿಡೆಂಟ್ ಆಗಿ ಕೈ ತುಂಬ ಪೆಟ್ಟು ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಟ್ರೀಟ್ಮೆಂಟು ಕೊಡಿಸ್ತಿದ್ದೀವಿ. ಆಸ್ಪತ್ರೆಗೆ ಸ್ವಲ್ಪ ಖರ್ಚಾಗ್ತಿದೆ. ಅದಕ್ಕೆ ಏನಾದರೂ ಅಡ್ವಾನ್ಸ್ ಸಿಗ್ಬೋದಾ ಅಂತ ಕೇಳಬೇಕಿತ್ತು. ನೀವೀಗಲೇ ಕೆಲಸಕ್ಕೆ ಸೇರಿದ್ದೀರಾ, ಆಗಲೇ ಅಡ್ವಾನ್ಸ್ ಅಂದರೆ ಹೇಗೆ? ನಮ್ಮ ಕಂಪನಿಯಲ್ಲಿ ಆ ಥರ ಕಲ್ಚರ್ ಇಲ್ಲ. ಒಂದು ಕೆಲಸ ಮಾಡೋಣ, ನಿಮ್ಗೆ ಅಷ್ಟೊಂದು ಎಮರ್ಜೆನ್ಸಿ ಇದ್ದರೆ ನಾನೇ ಪರ್ಸ್ನಲಾಗಿ ಕೊಡ್ತೀನಿ. ಅಯ್ಯಯ್ಯೋ, ಹಾಗೆಲ್ಲ ಬೇಡ ಸರ್. ಕಂಪ್ನಿ ಥ್ರೂ ಕೊಡ್ತೀರಾ ಅಂದರೆ ಓಕೆ, ಬಟ್ ಪರ್ಸ್ನಲ್ ಫೇವರ್ ಬೇಡ ಸರ್. ಈ ಕೆಲಸ ಸಿಕ್ಕಿದ್ದಕ್ಕೆ ಅಡ್ವಾನ್ಸ್ ಕೇಳ್ತಿದ್ದೀರಾ? ಕೆಲಸ ಸಿಗದೆ ಹೋಗಿದ್ದಿದ್ರೆ ಏನು ಮಾಡ್ತಿದ್ರಿ? ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಸರ್. ಇವಾಗ ಇದು ಒಂದೇ ನನಗೆ ದಾರಿ ಇರೋದು. ಅದಕ್ಕೆ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಸಾಧ್ಯ ಆದರೆ ಹೆಲ್ಪ್ ಮಾಡಿ ಸರ್. ನೋಡಿ, ಜಾನ್ವಿ ಅವ್ರ ಬ್ಯಾಂಕ್ ಡೀಟೇಲ್ಸ್ ತೊಗೊಂಡು ಅವ್ರ ಅಕೌಂಟ್ಗೆ 50,000 ಅಡ್ವಾನ್ಸ್ ಇಶ್ಯೂ ಮಾಡಿ. ಥ್ಯಾಂಕ್ ಯು ಸರ್, ಟ್ರೂಲಿ ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ, ಫೋಟೋನ ಪರವಾಗಿಲ್ಲ, ಮುಂದೆ ಕೂತ್ಕೊಳ್ಳಿ. ಬೇಡ ಸರ್, ಪರವಾಗಿಲ್ಲ, ನಾನು ಹಿಂದೆನೇ ಕೂರ್ತೀನಿ. ನೋಡಿ, ನೀವು ಹಿಂದೆ ಕೂತ್ರೆ ನಾನು ಡ್ರೈವರ್ ಅನ್ನೋ ಫೀಲ್ ಬರುತ್ತೆ. ಪರವಾಗಿಲ್ಲ, ಮುಂದೆ ಕೂತ್ಕೊಳ್ಳಿ, ಡಿಸ್ಕಸ್ ಮಾಡ್ಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ. ಓಕೆ ಸರ್. ಜಯಂತವ್ರೆ, ಅವ್ರು ಎಲ್ಲ ಹೋಗ್ತಿದ್ದಾರೆ, ಅವ್ರ ಕಡೆ ಇವ್ರು ಹೋಗಲಿ, ನಾವ್ಯಾಕೆ ಅವ್ರನ್ನ ಫಾಲೋ ಮಾಡಬೇಕು? ಸಂತೋಷ್, ನಾನು ಪ್ರಶ್ನೆ ಕೇಳಿದಾಗ ಉತ್ತರ ಕೊಡಬೇಕಷ್ಟೇ. ಅಲ್ಲ ಜಯಂತವ್ರೆ, ಜಾನ್ವಿ ಅವರೇ, ನಿಮಗೆ ಆಫೀಸ್ ಎನ್ವೈರ್ಮೆಂಟ್ ಇಷ್ಟ ಆಯ್ತಾ? ಹಾಂ ಸರ್. ನೀವು ಎಷ್ಟು ಚೆನ್ನಾಗಿ ಪ್ರೆಸೆಂಟೇಷನ್ ಪ್ರಿಪೇರ್ ಮಾಡಿದ್ದೀರಾ. ಕೇಳಿದರೆ ಎಕ್ಸ್ಪೀರಿಯನ್ಸೇ ಇಲ್ಲ ಅಂತೀರಾ? ಆ್ಯಕ್ಚುಲಿ ಸರ್, ನಾನು ಕಾಲೇಜಲ್ಲಿದ್ದಾಗ ಏನೇ ಪ್ರೆಸೆಂಟೇಷನ್ ಇದ್ದರೂ ನಾನೇ ರೆಡಿ ಮಾಡ್ತಿದ್ದೆ. ಯಾವುದಾದ್ರೂ ಒಂದು ಕಂಪ್ನಿಗೆ ಜಾಯಿನ್ ಆಗಬೇಕು ಅಂತ ನನ್ನ ಕನಸು ಆಗಿತ್ತು. ಹಾಗೆ ನಾನು ಲಾಸ್ಟ್ ಸೆಮಿಸ್ಟರಲ್ಲಿದ್ದಾಗ ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಆಗಿತ್ತು. ಆದರೆ ಅಷ್ಟರಲ್ಲಿ ಮದುವೆ ಆಗೋಯ್ತು. ಆಮೇಲೆ ನನ್ನ ಕೆಲಸಕ್ಕೆ ಸೇರೋ ಅವಶ್ಯಕತೆನೇ ಬರಲಿಲ್ಲ. ಈಗ ವಿ ಆರ್ ಸಪ್ರೇಟೆಡ್. ಮ್ಯಾರೇಜ್ ಲೈಫ್ ಫೇಲ್ಯೂರ್ ಆಗಿದೆ. ಅಪ್ಪ ಅಮ್ಮನ ಮನೆಯಲ್ಲಿ ಇದ್ದೀನಿ. ನನ್ನ ಜೀವನನೂ ನಾನು ನೋಡ್ಕೋಬೇಕಲ್ವಾ, ಹಾಗೆ ಅಪ್ಪ ಅಮ್ಮನೂ ನೋಡ್ಕೋಬೇಕು. ಅದಕ್ಕೆ ಕೆಲಸಕ್ಕೆ ಸೇರಿದ್ದೀನಿ.